ವೆಲ್ಕಮ್ ಟು ಜೀಸನ್ ಫ್ರೆಂಡ್ಸ್ ಅಂತ ಒಂದು ತಟ್ಟೆ ಆರ್ಡರ್ ಬಂದಿದ್ದು ದೇವನಹಳ್ಳಿಯಿಂದ ಮೇಡಮ್ ಒಬ್ರು ಆರ್ಡರ್ ಮಾಡಿದ್ರು, ಹಳೆ ಕಸ್ಟಮರ್ ಇವರು. ಇವ್ರು ಬಂದು ತಟ್ಟೆ ಒಂದು ಆರ್ಡರ್ ಹೇಳಿದ್ರು. ತಟ್ಟೆ ಬಂದು 400ರಿಂದ 400 ಗ್ರಾಮ್ ಮೇಲೆ ಇರಲಿ, ಮುಂಚೆ 400 ಗ್ರಾಮಿಂದ 450 ಗ್ರಾಮ್ ಒಳಗಡೆ ಇರಲಿ ಅಂತ ಹೇಳಿದ್ರು. ಇದು 405 ಗ್ರಾಮ್ ಇದೆ, ಎಲ್ಲಿದೆ 404 ಗ್ರಾಮ್ 405 ಗ್ರಾಮ್ ಹಂಗಿದೆ. ಇದು ಬಂದು 92.5 ಹಾಲ್ ಮಾರ್ಕ್ ಅಲ್ಲಿ ಮಾಡಿರೋದು. ಇದ್ರ ಬಂದು ಇವಾಗ ಇವತ್ತಿನ ಡೇಟ್ ಪ್ರಕಾರ ಇದು 1,05,000ವರೆಗೂ ಆಗ್ತಿದೆ. ಇದು ಇವತ್ತಿನ ಬೆಳ್ಳಿ ರೇಟ್ ಪ್ರಕಾರ. ನಿಮ್ಗೆ ಏನಾದ್ರು ಬೇಕಿದ್ರೆ ಬೆಳ್ಳಿದು ಏನಾದ್ರು ಪೂಜೆ ಐಟಮ್ ಅಂದ್ರೆ ಕಲಶ, ತಟ್ಟೆ ಮತ್ತೆ ಈ ತರ ದೀಪಗಳು ಈ ತರ ಏನಾದ್ರು ಬೇಕಿದ್ರೆ ನಿಮ್ ಸ್ವಂತಕ್ಕೆ ಬೇಕಿದ್ರೆ ಮಾತ್ರ ನಾರ್ಮಲ್ ಗಿಫ್ಟ್ ಕೊಡಕ್ ಮಾತ್ರ ನಮ್ಮ ಹತ್ರ ಜ್ಯುವೆಲ್ರಿ ಇರಲ್ಲ ಯಾವ್ದು ಕೂಡ. ನೀವು ಸ್ವಂತಕ್ಕೆ ಇಟ್ಕೋಬೇಕು ಮನೆಗೆ ಅಂತಂದ್ರೆ ಮಾತ್ರ ನನ್ಗೆ ಆರ್ಡರ್ ಮಾಡಿ. ಕಸ್ಟಮರ್ ಒಬ್ರು ನಮ್ಗೆ ಬಳೆ ಆರ್ಡರ್ ಮಾಡಿದ್ದಾರೆ. ಇದು ಒಂದೇ ಕಸ್ಟಮರ್ 2 ಜೊತೆ ಆರ್ಡರ್ ಮಾಡಿದ್ದಾರೆ. ಒಂದು ಬಂದು 34 ಗ್ರಾಮ್ ಹಂಗಿದೆ. ಇದು ಬಳೆ ಬಂದು ಇದು ಬಂದು 84 ಟಚ್ ಅಲ್ಲಿ ಮಾಡಿದೆ, ಯಾಕಂದ್ರೆ ಡೈಲಿ ಯೂಸ್ ಅಂತ ಹೇಳಿ. ಮತ್ತೆ ಇದು ಒಂದು ಫಂಕ್ಷನ್ಗೆ ಅಂತ ಹೇಳ್ಬಿಟ್ಟು ಇದು ಒಂದು 50 ಗ್ರಾಮ್ ಅಲ್ಲಿ ಮಾಡಿ. ಇದಕ್ಕೆ ಮೊದಲು ಕೂಡ ಮಾಡಿದ್ದೆ ನಾನು ಇದೇ ಡಿಸೈನ್ ನ. ಮತ್ತೆ ಕಸ್ಟಮರ್ ಅದನ್ನು ಹೇಳಿದ್ದಾರೆ. ಮತ್ತೆ ಇದಕ್ಕೆ ಮೊದಲು ಕೂಡ ಇನ್ನೊಂದು ಜೊತೆ ಹೇಳಿದ್ದಾರೆ ಸೇಮ್ ಇದೆ ಡಿಸೈನ್. ಅದು ವಿಡಿಯೋ ಮಾಡ್ಲಿಕ್ಕಾಗಲ್ಲ, ಕೊಟ್ಬಿಟ್ಟಿದ್ದೀನಿ. ಮತ್ತೆ ಇದ್ರಲ್ಲಿ ಬಂದು ನಾನು ಡೀಟೇಲ್ ಆಗಿ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ನಿಮ್ಗೆ ಏನಾದ್ರು ಬೇಕಿದ್ರೆ ಇದನ್ನ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಂಡಿರಿ. ನಿಮ್ಗೆ ಏನಾದ್ರು ಬೇಕಿದ್ರೆ ಆರ್ಡರ್ ಮಾಡಿ. ಪಿಂಟ್ರೆಸ್ಟ್ ಆಪ್ ಅಲ್ಲಿ ಸರ್ಚ್ ಮಾಡಿ ಇದೇ ಡಿಸೈನ್ ಸಿಗುತ್ತೆ ನಮಗೆ. ಇದು ಬಂದು 84 ಟಚ್, ಇದು ಬಂದು 92 ಅಲ್ಲಿ ಮಾಡಿರೋದು, ಅಂದ್ರೆ 916 ಅಲ್ಲಿ ಮಾಡಿರೋದು. ಎರಡು ಕೂಡ ಒಂದೇ ಕಸ್ಟಮರ್. ಮತ್ತೆ ಇವರು ಬಂದು ಚಿನ್ನ ಕೂಡ ಆರ್ಡರ್ ಮಾಡಿದ್ದಾರೆ, ಒಂದು 25 ಗ್ರಾಮ್ ಚಿನ್ನ ಆರ್ಡರ್ ಮಾಡಿದ್ದಾರೆ. ಇದೊಂದಿದೆ, ಎಲ್ಲಾನು ಒಂದೇ ಕಸ್ಟಮರ್. ನಿಮ್ಗೆ ಏನಾದ್ರೆ ಬೇಕಾದ್ರೆ ಬಂದು G7 ನಲ್ಲಿ ಆರ್ಡರ್ ಮಾಡಿ. ಈಗ ನೋಡ್ತಿರೋ ತಟ್ಟೆ ನೋಡ್ಬೋದು, ಇದು ಬಂದು 92.5 ಹಾಲ್ ಮಾರ್ಕ್ ಅಲ್ಲಿ ಮಾಡಿದ್ರು. ಹಾಲ್ ಮಾರ್ಕ್ ಸಿಂಬಲ್ ಕೂಡ ತೋರಿಸ್ತೀನಿ ನಿಮಗೆ. ಇದು ತಟ್ಟೆ ಬಂದು 10 ಇಂಚಿ ಅಗಲ ಇದೆ, ಇದು ಅಷ್ಟು ಬರುತ್ತೆ ಅಗಲ. ಕಸ್ಟಮರ್ ಸೆಲೆಕ್ಟ್ ಮಾಡಿರೋ ಡಿಸೈನ್ ಇದು. ಇದು ಸೈಜ್ ಬಂದು 2.6 ಇದೆ ಸೈಜ್. ಇದು ಬಂದು 84 ಟಚ್, 84 ಹಾಲ್ ಮಾರ್ಕ್ ಕೂಡ ಆಗಿದೆ. ಇದು ಬಂದು 92 ಅಲ್ಲಿ ಮಾಡಿರೋದು. ಇದ್ರ ವಿಡಿಯೋ ಬೇಕಾದ್ರೆ ನಿಮ್ಗೆ ಡೀಟೇಲ್ ಬೇಕಾದ್ರೆ ಹಿಂದಿನ ವಿಡಿಯೋದಲ್ಲೇ ಇದೆಯಾ ಮತ್ತೆ ಒಂದು ವಾರಕ್ಕೆಲ್ಲ ಮತ್ತೆ ಇದೆ 2 ಜೊತೆ ಆರ್ಡರ್ ಬಂತು. ಹಾಗಾಗಿ ಇದನ್ನೇನು ಮತ್ತೆ ಜಾಸ್ತಿ ಏನು ತೋರ್ಸಕ್ಕೆ ಹೋಗ್ತಿಲ್ಲ. ಏನು ಅನ್ಕೋಬೇಡಿ, ತುಂಬ ಪೇಷನ್ಸ್ ಇಲ್ಲ ನನಗೆ, ದಯವಿಟ್ಟು ಅರ್ಥ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಿದ್ದೀನಿ. ಓಕೆ ಬಾಯ್ ಅವರೇ, ತಪ್ಪದೇ ಆರ್ಡರ್ ಮಾಡಿ ನಮ್ಮ ಅಂಗಡಿಯಲ್ಲಿ. ನಿಮಗೆ ತುಂಬ ರೀಸನಬಲ್ ಪ್ರೈಸಲ್ಲಿ ನಾನು ಮಾಡ್ಕೊಡ್ತೀನಿ. ವೆಲ್ಕಮ್ ಟು G7 ಫ್ರೆಂಡ್ಸ್. ನನಗೆ ಒಂದು 2 ಮಂಗಲ ಚೈನ್ ಆರ್ಡರ್ ಬಂದಿದೆ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಿದ್ದೀನಿ. ಇದು ಬಂದು ರೋಪ್ ಚೈನ್ ಅಂತೀವಿ ನಾವು. ರೋಪ್ ಚೈನ್ ಬಂದು ಇದು ಬಂದು 40 ಗ್ರಾಮ್ ತೂಕದಲ್ಲಿ ಮಾಡಿರೋದು. ಇದು ಬಂದು 80 ಟಚ್ ಅಲ್ಲಿ ಮಾಡಿರೋದು, ಸಾರಿ 84 ಟಚ್ ಅಲ್ಲಿ. ಇದು ಬೇಕಿದ್ರೆ ನಿಮ್ಗೆ ಏನಾದ್ರು ಬೇಕಿದ್ರೆ G7 ಅಲ್ಲಿ ಆರ್ಡರ್ ಮಾಡಿ. ತುಂಬಾ ಚೆನ್ನಾಗಿ ಬಂದಿದೆ, ಯಾಕಂದ್ರೆ 40 ಗ್ರಾಮ್ ಇದೆ. ಮತ್ತೆ ಇನ್ನೊಂದು ಏನಂದ್ರೆ 84 ಟಚ್ ಆಗಿರೋದ್ರಿಂದ ಬಾಳ್ಕೆ ಕೂಡ ಚೆನ್ನಾಗಿ ಬರುತ್ತೆ. 916 ಆದ್ರೆ ರೋಪ್ ಚೈನ್ ಅಷ್ಟು ಬಾಳ್ಕೆ ಬರಲ್ಲ. ಇದು 84 ಟಚ್ ಆಗಿರೋದ್ರಿಂದ ತುಂಬಾ ದಿನ ಬಾಳ್ಕೆ ಬರುತ್ತೆ. ನನ್ನ ಪ್ರಕಾರ ಒಂದು 15 ವರ್ಷ ಬಾಳ್ಕೆ ಬರುತ್ತೆ, ಏನು ತೊಂದರೆ ಇಲ್ಲ. ಮತ್ತೆ ಇದು ಉದ್ದ ಬಂದ್ಬಿಟ್ಟು 25 ಇಂಚು ಉದ್ದ ಇದೆ. ಇದು ಬಂದು 40 ಗ್ರಾಮ್ ಅಲ್ಲಿ ಮಾಡಿರೋದು. ಇದು ನಮ್ಮೂರವರೇ ಕಸ್ಟಮರ್ ಅವರು, ಕಲ್ಪನಾ ಮೇಡಮ್ ಅಂತ ಹೇಳಿ, ಅವ್ರ ರಿಲೇಟಿವ್ಗೆ ಮಾಡಿಸ್ಬೇಕು ಅಂತೇಳಿ ನಮ್ಮ ಅಂಗಡಿ ಬಗ್ಗೆ ರೆಕಮೆಂಡ್ ಮಾಡಿ ಅವ್ರು ನಮ್ಗೆ ಆರ್ಡರ್ ಕೊಟ್ಟು ಮಾಡಿಸಿದ್ದಾರೆ. ಮತ್ತೆ ಇದು ಬಂದು ನಮ್ಮೂರವರೇ ಚಿಂತಾಮಣಿಯವರು, ಸೀನಪ್ಪ ಹಾಲ್ ಸೀನಪ್ಪ ಅಂತೀವಿ ನಾವು. ಅವರು ಅವ್ರ ಫ್ರೆಂಡಿಗೆ ರೆಕಮೆಂಡ್ ಮಾಡಿ ಇದನ್ನ ನಾನು ಕೊಡ್ಸಿದ್ದಾರೆ. G7 ಅಲ್ಲಿ ಕೊಡಿ, ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಇದಕ್ಕೆ ಮೊದಲು ಕೂಡ ನಾನು ತುಂಬಾ ಮಾಡ್ಕೊಡ್ತೀನಿ ಹಾಲ್ ಸೀನಪ್ಪ ಅವ್ರಿಗೆ, ಅವ್ರ ಫ್ಯಾಮಿಲಿ ಅವ್ರಿಗೆ, ಅವ್ರ ರಿಲೇಟಿವ್ಗೆ, ಅವ್ರ ಫ್ರೆಂಡ್ಸ್ಗೆ ಎಲ್ಲಾನು. ಅದೇ ನಂಬಿಕೆಯಿಂದ ಮತ್ತೆ ನನಗೆ ಒಂದು ಮಂಗಲ ಚೈನ್ ಕೊಡಿದ್ದಾರೆ. ಇದು ಬಂದು ತೂಕ ಬಂದು 32 ಗ್ರಾಮ್ ಇದೆ. ಇದು ಬಂದು 80 ಟಚ್ ಅಲ್ಲಿ ಮಾಡಿರೋದು. 84 ಮಾಡ್ಬೇಕಾಗಿತ್ತು, 80 ಟಚ್ ಅಲ್ಲಿ ಇರ್ಲಿ ಅಂತ ಹೇಳ್ಬಿಟ್ಟು ಅವರು ಬಜೆಟ್ ಕಡಿಮೆ ಇರೋದನ್ನ ಅಷ್ಟರಲ್ಲೇ ಮಾಡ್ತಿದ್ದಾರೆ, ಚೆನ್ನಾಗಿದೆ. ಇದು ಕೂಡ 25 ಇಂಚ್ ಇದೆ. ನಿಮ್ಗೆ ಏನಾದ್ರು ಬೇಕು ಈ ತರ ಬೇಕಾದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ. ನಮ್ಮ ಅಂಗಡಿ ಬಂದು ಚಿಂತಾಮಣಿ ಒಂದಿದೆ, KR-ಪುರದಲ್ಲಿ ಒಂದಿದೆ. ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ ಆರ್ಡರ್ ಮಾಡಿ, ಎಲ್ಲಿ ಬೇಕೋ ಅಲ್ಲಿ ಡೆಲಿವರಿ ತಗೊಳ್ಳಿ, ಇದು ವಿಷಯ. ಮತ್ತೆ ಬಂದು ನನಗೆ ನಿಮ್ಗೆ ಒಂದು ಒಳ್ಳೆ ವಿಷಯ ಹೇಳ್ಬೇಕು ಅಂತೇಳಿ ನಾನು ಅನ್ಕೊಳ್ತಿದ್ದೀನಿ, ಯಾಕಂದ್ರೆ ನನ್ನ ಅನುಭವದ ಮಾತಿದು. ಸುಮ್ನೆ ಒಂದು ಫ್ಯಾಮಿಲಿ ಅಂದ್ಮೇಲೆ ಸುಮ್ನೆ ಏನೇನೋ ಜಗಳಗಳು ಮಾಡ್ಕೊಂಡು, ಏನೇನೋ ಖರ್ಚುಗಳು ಮಾಡ್ಕೊಂಡು, ಅಕ್ರೆ ಇಲ್ದಿರೋ ವೇಸ್ಟ್ ಖರ್ಚುಗಳೆಲ್ಲ ಮಾಡ್ದಿರಾ ಆದಷ್ಟು ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ. ಚಿನ್ನದ ಮೇಲೆನೆ ನೀವು ಫೋಕಸ್ ಮಾಡಿ ಇಟ್ಟಿರಿ. ಯಾಕಂದ್ರೆ ಚಿನ್ನದ ರೇಟ್ ಜಾಸ್ತಿ ಆಗ್ತಿದೆ, ಕಡಿಮೆ ಆಗ್ತಿದೆ. ನಾವು ತಗೊಂಡ್ಬಿಟ್ರೆ ಇವಾಗ ಮತ್ತೆ ಲಾಸ್ ಆಗ್ತೀವೋ, ನಾವು ತಗೊಂಡ್ರೆ ಲಾಭ ಬರುತ್ತೆ, ಈ ತರ ಎಲ್ಲ ಯೋಚನೆ ಮಾಡಬೇಡಿ. ಚಿನ್ನ ಅನ್ನೋದು ಒಂದು ಲಕ್ಷ್ಮಿ ಇದ್ದಂಗೆ, ಒಂದು ಒಳ್ಳೆ ಸಪೋರ್ಟ್ ಇರುತ್ತೆ ನಿಮ್ಮ ಮನೆಯಲ್ಲಿ. ಅದು ಹೆಂಗೆ ಅಂತ ನಾನು ನನ್ನ ಪರಿಸ್ಥಿತಿ ಬಗ್ಗೆ ನಿಮ್ಗೆ ಹೇಳ್ತೀನಿ. ನನಗೆ ಹೆಲ್ತ್ ಸರಿ ಇಲ್ಲದೆ ಸುಮಾರು ಅಂದ್ರೆ 3 ವರ್ಷದಿಂದ ನಾನು ಹೋರಾಡ್ತಿದ್ದೀನಿ.
ಆರೋಗ್ಯ ಸರಿ ಇಲ್ಲ. ನೀವು ನೋಡ್ತಾ ಇರ್ಬೋದು ಪದೇ ಪದೇ ವಿಡಿಯೋಗಳನ್ನ ನಾನು ಮೊದಲು ಮಾಡೋ ವಿಡಿಯೋದಕ್ಕೂ ಇವಾಗ ಮಾಡ್ತಿರೋ ವಿಡಿಯೋಕ್ಕೂ ನನ್ನ ಫೇಸ್ ಅಲ್ಲಾಗ್ಲಿ ನನ್ನ ಬಾಡಿಯಲ್ಲಿ ತುಂಬಾ ಚೇಂಜಸ್ ಬಂದಿದೆ. ತುಂಬಾ ವೀಕ್ ಆಗಿದ್ದೀನಿ ನಾನು. ಇಷ್ಟು ದಿನ ನನ್ನನ್ನು ಕಾಪಾಡ್ತಿದೆ ಅಂದ್ರೆ ಅದು ಬರೀ ನನ್ನ ಹತ್ರ ಇರೋ ಚಿನ್ನ, ನಾನು ಎತ್ತಿಟ್ಟಿರೋ ಇಷ್ಟು ಚಿನ್ನ ಆಗಿರ್ಬೋದು, ಏನೋ ಒಂದು ಇಷ್ಟು ದಿನ ನಾನು ಕಾಪಾಡಿದ್ದು ಚಿನ್ನನೇ. ಅಷ್ಟು ಬಿಟ್ರೆ ನಿಮ್ಗೆ ಯಾರು ನಿಮ್ಗೆ ಸಹಾಯಕ್ಕೆ ಬರಲ್ಲ. ನಾನು ಹೇಳೋದಾದ್ರೆ ನಿಮ್ಗೆ ಎಷ್ಟೇ ಫ್ರೆಂಡ್ಸ್ ಇದ್ರು, ಎಷ್ಟೇ ರಿಲೇಟಿವ್ ಇದ್ರು ಕೂಡ, ಎಷ್ಟೇ ಏನಿದ್ರು ಕೂಡ, ಅಂದ್ರೆ ಆಸ್ತಿ ಇದ್ರೆ ಓಕೆ, ಏನು ಜಮೀನುಗಳು ಆತರ ಸೈಟ್ಗಳು ಮನೆಗಳಿದ್ರೆ ನಮ್ ಕಷ್ಟ ಬಂದಾಗ ಬೇಕಾದ್ರೆ ಮಾರ್ಕೋಬಹುದು. ಅದು ಕೂಡ ನಮ್ ಕಷ್ಟ ಬಂದಾಗ ಮಾರ್ಬೇಕು ಅಂತಂದಾಗ ತುಂಬಾ ಕಡಿಮೆ ಬೆಲೆ ಕೇಳ್ತಾರೆ. ಆದ್ರೆ ಚಿನ್ನ ಹಂಗಲ್ಲ. ಯಾವ ತರ ರೇಟ್ಗಿನೋ ಕಡಿಮೆ ಕೇಳಿದ್ರೆ ಒಂದು 100 ರೂಪಾಯಿ 150 ರೂಪಾಯಿ ಇಲ್ಲ 50 ರೂಪಾಯಿ ಕಡಿಮೆ ಅಲ್ಲಿ ಕೇಳ್ದಿ ತಗೊಂಡ್ಬಿಡ್ತಾರೆ ಚಿನ್ನನು. ಹಂಗಾಗಿ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಿದ್ದೀನಿ. ತುಂಬಾ ಕಷ್ಟ ಇದೆ ಜೀವನ. ಬರ್ತಾ ಬರ್ತಾ ನಮ್ಗೆ ವಯಸ್ಸಲ್ಲಿದ್ದಾಗೆ ನಾವೆಲ್ಲಾನು ಎತ್ತಿಟ್ಕೊಂಡಿರ್ಬೇಕು, ಎಲ್ಲಾನು ಚೆನ್ನಾಗಿ ಸೇವ್ ಮಾಡಿ ಇಟ್ಕೊಂಡಿರ್ಬೇಕು. ಬೇರೆ ಏನ್ ಮೇಲೆ ಹಾಕಿದ್ರು ಕೂಡ ನಿಮ್ಗೆ ಅಷ್ಟು ಬೇಗ ರಿಟರ್ನ್ಸ್ ಬರಲ್ಲ. ಬರೀ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ, ನಿಮ್ಗೆ ಒಳ್ಳೇದಾಗುತ್ತೆ. ಇದು ನನ್ನ ಸಲಹೆ, ಅನುಭವದ ಮಾತು, ಪ್ರತಿಯೊಂದು ಆಗಿರುತ್ತೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಮನೆಯಲ್ಲಿ ಮಕ್ಳಿಗಾಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಇವರೆಲ್ಲರೂ ಇದ್ರ ಬಗ್ಗೆ ಚಿನ್ನದ ಬಗ್ಗೆ ತಿಳ್ಕೊಳ್ಳಿ. ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿ. ನಿಮ್ಗೆ ಜ್ಯುವೆಲ್ರಿ ಮಾಡೋ ನೆಸೆಸಿಟಿ ಇಲ್ಲ, ನಮ್ಗೆ ಏನು ಬೇಕಿಲ್ಲ, ನಮ್ಮ ಹತ್ರ ಎಲ್ಲ ಜ್ಯುವೆಲ್ರಿ ಇದೆ ಅಂತ ಅಂದಾಗ ನನ್ಗೆ ಹೇಳಿ, ನಾನು ನಿಮ್ಗೆ ಬಿಸ್ಕೆಟೇ ತಂದು ಕೊಟ್ಬಿಡ್ತೀನಿ. ಬಿಸ್ಕೆಟೇ ಕೊಟ್ಬಿಡ್ತೀನಿ ನಿಮ್ಗೆ. ಇಟ್ವೇರಿ ಬಿಸ್ಕೆಟ್ 999 ಅಂದ್ರೆ 100% ಗೋಲ್ಡ್ ನಿಮ್ಗೆ ಕೊಡ್ತೀನಿ. ಮತ್ತೆ ನಿಮ್ಗೆ ಯಾವಾಗ ಬೇಕೋ ಅವಾಗ ಬೇಕಾದ್ರೆ ಸೇಲ್ ಮಾಡ್ಬೋದು, ಯಾವಾಗ ಬೇಕಾದ್ರೂ ಅಲ್ಲಿ ನಿಮ್ಗೆ ಬ್ಯಾಂಕ್ ಅಲ್ಲೇ ಗಿರ್ವಿಗೆ ಇಡ್ಬೋದು. ನಿಮ್ ಕಷ್ಟಕ್ಕೆ ಸಹಾಯಕ್ಕೆ ಬರುತ್ತೆ. ದಯವಿಟ್ಟು ನನ್ನನ್ನು ಅರ್ಥ ಮಾಡ್ಕೊಳ್ಳಿ. ನಾನು ಹೇಳೋದನ್ನ ಈ ಎಲ್ಲ ವಿಡಿಯೋದಲ್ಲಿ ಹೇಳ್ತಿರ್ತೀನಿ, ಆದ್ರೆ ನಾನು ಪದೇ ಪದೇ ಹೇಳ್ತಿದ್ದೀನಿ. ತುಂಬಾ ಜನ ನನ್ನ ಹತ್ರ ತಗೊಳ್ತಾರೆ ಚಿನ್ನನ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಆದ್ರೂ ಕೂಡ ಹೊಸಬ ಯಾರಾದ್ರೂ ನೋಡಿದ್ರೆ ದಯವಿಟ್ಟು ಚಿನ್ನನ ತಗೊಳ್ಳಿ ಇವ್ರೆ. ವೇಸ್ಟ್ ಮಾಡ್ಬೇಡಿ ದುಡ್ಡನ್ನ. ತುಂಬಾ ಕಷ್ಟ ಇದೆ ಜೀವನ. ಕಷ್ಟಗಳು ಬಂದಾಗ ಎಲ್ಲರೂ ಏನೋ ಒಂದಿನ 2 ದಿನ ಸಹಾಯ ಮಾಡ್ತಾರೆ. ಜೀವನ ನಾನು ಇವಾಗ 3 ವರ್ಷದಿಂದ ಎಷ್ಟು ಅಂತ ನನ್ನ ಫ್ರೆಂಡ್ ಸಹಾಯ ಮಾಡ್ತಾರೆ, ರಿಲೇಟಿವ್ ಸಹಾಯ ಮಾಡ್ತಾರೆ, ಒಡ ಹುಟ್ಟಿದವರು ಸಹಾಯ ಮಾಡ್ತಾರೆ. ಯಾರು ಎಷ್ಟು ದಿನಾನು ಮಾಡ್ಲಿಕ್ಕೆ ಆಗಲ್ಲ. ಅವ್ರ ಕಷ್ಟ ಅವ್ರಿಗಿರುತ್ತೆ, ಅವ್ರ ಬಾಧೆಗಳಿರುತ್ತೆ, ಅವ್ರದೇ ಆದ ಬಾಧ್ಯತೆಗಳು ಇರ್ತಾವೆ. ನಾವ್ ಯಾರ ಮೇಲೋ ಡಿಪೆಂಡ್ ಆಗಕ್ ಆಗಲ್ಲ. ಹಂಗ್ಬಿಟ್ಟು ನಾನು ಹೇಳೋದು ನೀವು ಪದೇ ಪದೇ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಿದ್ದೀನಿ, ಚಿನ್ನದ ಮೇಲೇನೆ ಇನ್ವೆಸ್ಟ್ ಮಾಡಿ. ಚೆನ್ನಾಗಿರಿ ಎಲ್ರು. ಮತ್ತೆ ಹೆಲ್ದಿ ಆಗಿರೋ ಊಟ ತಿನ್ನಿ, ಆರೋಗ್ಯವಾಗಿ ಯೋಚನೆ ಮಾಡಿ, ಆರೋಗ್ಯವಾದ ಜೀವನ ನಡೆಸಿ. ಏನೇನೋ ಥಿಂಕ್ ಮಾಡಬೇಡಿ, ಒಳ್ಳೇದಾಗಿ ಯೋಚನೆ ಮಾಡಿ, ಒಳ್ಳೇದಾಗಿರಿ. ಎಲ್ಲ ಒಳ್ಳೇದಾಗುತ್ತೆ. ನಿಮ್ಗೆ ಏನಾದ್ರು ಈ ತರ ಬೇಕಾದ್ರೆ ಬಂದು G7 ಅಲ್ಲಿ ಆರ್ಡರ್ ಮಾಡಿ ದಯವಿಟ್ಟು. ಇವಾಗ ನೀವು ಆರ್ಡರ್ ಮಾಡೋದು ನಾನು ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಆ ತರ ಇದೆ ನನ್ನ ಪರಿಸ್ಥಿತಿ, ನಾನು ಹೇಳ್ಕೋಬಾರ್ದು, ತುಂಬಾ ಬೇಡಾಗಿದೆ. ಮತ್ತೆ ಇನ್ನೊಂದಿಲ್ಲ, ನನ್ನ ಪರಿಸ್ಥಿತಿ ಹೆಂಗಿದೆ, ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನೀವೇನು ಯೋಚನೆ ಮಾಡಬೇಡಿ. ನಿಮ್ ದುಡ್ಡು ಕೊಟ್ಟಿರ್ಬೋದು, ಇಲ್ಲ ನೀವು ಚಿನ್ನ ಕೊಟ್ಟಿರ್ಬೋದು, ಏನೇ ಆಗ್ಲಿ ನಾನು ವಾರದಲ್ಲಿ ಡೆಲಿವರಿ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಒಂದ್ ವೇಳೆ ಅಷ್ಟು ವಾರದ ಒಳಗಡೆ ನನ್ಗೆ ಏನಾದ್ರು ಹೆಚ್ಚು ಕಡಿಮೆ ಆದ್ರೂ ಕೂಡ ನಮ್ಮ ಮನೆಯವ್ರು ಇರ್ತಾರೆ, ನಮ್ಮ KR-ಪುರದಲ್ಲ ಮುಳುಗ ಇದ್ದಾನೆ, ಚಿಂತಾಮಣಿ ಇದ್ದಾನೆ, ಅವ್ರು ನೋಡ್ಕೊಳ್ತಾರೆ. ಏನಾದ್ರು ಬೇಕು ನೀವು ಏನ್ ಮಾಡಿದ್ರು ಕೂಡ ನಿಮ್ಗೆ ರಿಟರ್ನ್ ಮಾಡ್ತಾರೆ. ಯಾಕಂದ್ರೆ ನಾನು ಯಾವ್ದೇ ತರ ಸಾಲಗಳಿಲ್ಲ, ಹಂಗಾಗಿ ಇರೋದನ್ನೆಲ್ಲ ನಾನು ಖರ್ಚು ಮಾಡ್ಕೊಳ್ತಿದ್ದೀನಿ ಹೊರತು ನಾನು ಯಾವ್ದನ್ನು ಸಾಲ ಮಾಡ್ತಿಲ್ಲ. ಸಾಲ ಬೇಕಾದ್ರೆ ಎಷ್ಟು ಬೇಕಾದ್ರೂ ಕೊಡ್ತಾರೆ, ನಾನು ಸಾಲ ಮಾಡ್ತಿಲ್ಲ. ಹಂಗಾಗಿ ನೀವೇನು ಯೋಚನೆ ಮಾಡಬೇಡಿ, ನಾನು ಯಾವುದೇ ತರ ಸಾಲಗಳಲ್ಲಿಲ್ಲ. ಜ್ಯುವೆಲ್ರಿ ನೀವು ಆರ್ಡರ್ ಕೊಡ್ತೀರಾ, ಫುಲ್ ಅಮೌಂಟ್ ಕೊಡ್ತೀರಾ, ನಾನು ಮಾಡಿಸ್ಕೊಡ್ಬೇಕು. ಇವಾಗ ಇದಿದೆ ಎರಡಕ್ಕೂ ಕೂಡ ಫುಲ್ ಅಮೌಂಟ್ ಕೊಟ್ಬಿಟ್ಟಿದ್ದಾರೆ ನನಗೆ. ಯಾವ್ದನ್ನು ತೊಂದರೆ ಇಲ್ಲ. ಇವಾಗ ಇದು ನಾನು ಮಾಡ್ಕೊಳ್ಬಿಟ್ರೆ ನನ್ಗೆ ಬರೋ ಲಾಭ ನನ್ಗೆ ಬರುತ್ತೆ. ಅಷ್ಟು ಬಿಟ್ರೆ ಏನಿಲ್ಲ. ನಿಮ್ಮಲ್ಲೇ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ, ದಯವಿಟ್ಟು ಸಾಲ ಇಡಬೇಕು ಅಂತ ಅನ್ಕೊಳ್ಳೋದಾಗಿದೆ ಎಲ್ಲ ನಮ್ಮ ಅಂಗಡಿಯಲ್ಲಿ ಇರಲ್ಲ ಇವ್ರೆ. ನಾನು ಸಾಲ ಕೊಡಲ್ಲ, ನಾನು ಸಾಲ ಮಾಡಲ್ಲ. ನೀವು ಆರ್ಡರ್ ಕೊಟ್ರೆ ನಾನು ಮಾಡ್ಕೊಡ್ತೀನಿ, ಅಷ್ಟು ಬಿಟ್ರೆ ಬೇರೆ ಏನಿಲ್ಲ. ನಿಮ್ಮ ದುಡ್ಡು ಬಗ್ಗೆ ಆಗ್ಲಿ, ನಿಮ್ಮ ಚಿನ್ನ ಕೊಟ್ಟಿರುವ ನೀವೇನು ಯೋಚನೆ ಮಾಡಿ, ಗ್ಯಾರಂಟಿ 100% G7 ಅಂದ್ರೆ ಅದನ್ನ ನಾನು ನಂಬಿಕೆ ಉಳಿಸ್ಕೊಳ್ಳಿಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಏನಾದಿದ್ರೆ ಆರ್ಡರ್ ಮಾಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ. ಇದಕ್ಕೆ ಮೊದಲು ನಾನು ಮಾಡಿರೋ ವಿಡಿಯೋಗಳು, ಜ್ಯುವೆಲ್ರಿ ಎಲ್ಲ ಅದರಲ್ಲಿ ಇರ್ತವೆ. ಈ ನಡುವೆ ತುಂಬಾ ಪೇಷನ್ಸ್ ಕಡಿಮೆ ಇರೋದ್ರಿಂದ ಏನು ವಿಡಿಯೋಗಳು ಮಾಡ್ತಿಲ್ಲ ನಾನು. ಸೊ ಇವಾಗ ಕೂಡ ಸುಮ್ಮನೆ ಮಾಡಬೇಕು ಮಾಡಿದ್ದೀನಿ, ಅಷ್ಟು ಬಿಟ್ರೆ ತಾಳ್ಮೆ ಇಲ್ಲ ನಂಗೆ, ಹಂಗಿದೆ. ಆದ್ರೂ ಕೂಡ ವಿಡಿಯೋ ಮಾಡಬೇಕು. ಜೀವನ ಅಂದಮೇಲೆ ಕಷ್ಟ ಬೀಳಬೇಕು, ಏನು ಮಾಡೋಕ್ಕಾಗಲ್ಲ. ಬದುಕಿರೋ ಜೀವನ ನಾವು ಏನೋ ಒಂದು ದುಡಿಮೆ ಮಾಡಬೇಕು, ಮಾಡ್ತಿದ್ದೀನಿ. ನಮ್ಮ ಅಂಗಡಿ ಬಂದು ಚಿಂತಾಮಣಿ ಅಂದರೆ KR-ಪುರದಲ್ಲಿ ಅಂದರೆ ನಿಮ್ಗೆ ಎಲ್ಲಿ ಬೇಕಲ್ಲಿ ಬಂದು ಆರ್ಡರ್ ಮಾಡಿ, ಮರಿಯಿದೆ. ಓಕೆ ಬಾಯ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್, ಮರಿಬೇಡಿ. ನನ್ನ ಫೋನ್ ನಂಬರ್ ಬಂದುಬಿಟ್ಟು 9206205060. ಈ ನಂಬರ್ಗೆ ಏನಾದರೂ ಆರ್ಡರ್ ಇದ್ದರೆ ಮಾಡಿ. ಬರೀ ಆರ್ಡರ್ ಮಾಡ್ಬೇಕಂದ್ರೆ ಮಾತ್ರನೇ ಕಾಲ್ ಮಾಡಿ, ಸುಮ್ಮನೆ ಕಾಲ್ ಮಾಡಬೇಡಿ. ಆರ್ಡರ್ ಇದೆ ಕೊಡಬೇಕು ಅಂತ ಅನ್ಸಿದ್ರೆ ಮಾತ್ರನೇ ಕಾಲ್ ಮಾಡಿ. ಓಕೆ ಬಾಯ್.
ಈಗ ನೋಡ್ತಿರೋ ಚೈನ್ ಬಂದು ಇದು ಬಂದು ನಾವು ಒಂದು ಟೈರ್ ಮತ್ತೆ ಬಲ್ಪ್ ಅಂತೀವಿ. ಟೈರ್ ಅಂದ್ರೆ ಇದು ಡಿಸೈನ್ ಆ ತರ ಅನ್ಸುತ್ತೆ, ಟೈರ್ ತರ ಅನ್ಸುತ್ತೆ, ಹಾಗಾಗಿ ಇದನ್ನ ಟೈರ್ ಅಂತೀವಿ ನಾವು. ಟೈರ್ ಮತ್ತೆ ಇದನ್ನ ಬಲ್ಪ್ ಅಂತೀವಿ, ಬಲ್ಪ್ ಡಿಸೈನ್ ಅಂತೀವಿ.